ಯಾರೋನು ಯಾರು ನನಗೆ ತಾಳಿ ಕಟ್ಟಕ್ ಧೈರ್ಯ ಮಾಡ್ತಾವ್ ಯಾರವನು? ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ. ಮಗಳೇ, ಕೋಪದಲ್ಲಿ ಗೆಲುವಿಲ್ಲ, ಮಮತೆಯಲ್ಲಿ ಸೋಲಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಹೆಣ್ಣಿಗೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರ್ಬೇಕಮ್ಮ. ಹೆಣ್ಣಿನ ಕುತ್ತಿಗೆಗೆ ತಾಳಿ ಅನ್ನೋದು ಬಿದ್ಮೇಲೆ ಅಲ್ವೇನಪ್ಪ ತಾಳ್ಮೆ ಅನ್ನೋದು ಬರೋದು. ಅನಿತಾ, ನೀನ್ ಮನಸ್ ಮಾಡಿದ್ರೆ ಆ ತಾಳಿ ಬೀಳೋದ್ ಎಷ್ಟೊತ್ ಹೇಳು? 2 ಸಲ ತಪ್ಪೋಯ್ತಲ್ಲಮ್ಮ. 1 ಸಲ ಅವಳು ಬಂದ್ ತಪ್ಸಿದ್ಲು, ಇನ್ನೊಂದ್ಸಲ ಆ ರಾಘವೇಂದ್ರ ನನ್ಗ ಅವಮಾನ ಮಾಡಿ ಎದ್ದೋಗ್ಬಿಟ್ನಲ್ಲ. ಅನಿತಾ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡೋರ್ ಸುಮ್ನೆ ಹೇಳಿಲ್ಲ ಕಣೆ. ಆಗಿರೋದನ್ನೇ ಯೋಚನೆ ಮಾಡ್ತಾ ಇನ್ನು ಎಷ್ಟು ದಿನ ನಿನ್ ಜೀವನನ ಹಾಳು ಮಾಡ್ಕೋತೀಯಮ್ಮ? ಚಿಂತೆ ಮಾಡೋದ್ರಿಂದ ಫಲ ಇಲ್ದೇ ಇರ್ಬೋದು ಅಮ್ಮ. ಹಾಗಂತೇಳಿ ಕಳ್ಕೊಂಡಿರೋದ್ನ ಮರ್ತು ಮುಂದೆ ಹೋಗೋದಕ್ಕಾಗಲ್ಲ ಅಲ್ವಾಪ? ಪುಟ್ಟ, ಒಂದೊಂದ್ಸಲ ದೇವ್ರು ಯಾವ್ದೋ ಒಂದನ್ನ ತಪ್ಸಿದಾನೆ ಅಂದ್ರೆ ಮುಂದೆ ನಿನಗೆ ಅದಕ್ಕಿಂತ ಒಳ್ಳೇದನ್ ಕೊಡೋದಕ್ಕೆ ಅಂತಾನೆ ಅನ್ಕೋ. ಅಪ್ಪ, ಇವಾಗ ನಾನ್ ಜೀವಂತವಾಗಿ ಬದುಕಿದೀನಿ ಅಂದ್ರೆ ಅದು ಅವನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ. ಅವನ್ ಕುಟುಂಬದ ನೆಮ್ಮದಿನ ಹಾಳು ಮಾಡಿ ನಾನ್ ಅನ್ಭವಿಸ್ತಿರೋ ನೋವ್ನ ಅವನು ಅನ್ಭವಿಸೋ ಹಾಗೆ ಮಾಡೋದಕ್ಕೋಸ್ಕರ ಅಲ್ವೇ? ನೀನು ನಿಮ್ ಅಣ್ಣನ್ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೆ. ಅವನ್ ಜೀವನದಲ್ಲಿ ಚೆನ್ನಾಗಿರ್ಬೇಕಲ್ವೇನೆ? ಆ ರಾಘವೇಂದ್ರ ನಮ್ಮನೆಗೆ ಬಂದು ನಮ್ಗೆ ವಾರ್ನ್ ಮಾಡಿ ಹೋಗೋ ಅಷ್ಟು ಬೆಳ್ದಿದಾನೆ ಅಂದ್ರೆ ನಾವ್ ಸುಮ್ನೆ ಇರ್ಬೇಕಾ? ಅವನ್ ತಂಗಿ ನಮ್ಮ ಅಣ್ಣನ್ ಜೊತೆ ಚೆನ್ನಾಗಿರ್ಬೇಕಾ ಅಮ್ಮ? ಅವ್ನು ಹೀಗ್ ಬದ್ಲಾಗಿರೋದಕ್ಕೆ ಅಲ್ವೇನಮ್ಮ ನಾವ್ ಹೀಗ್ ಹೇಳ್ತಾ ಇರೋದು. ಈ ವಿಷಯದಲ್ಲಿ ನಾವ್ ದುಡ್ಕೋದ್ ಬೇಡ. ಮಿಥುನ್ ಅವ್ನ ಹೆಂಡತಿ ಜೊತೆ ಸಂಸಾರ ಶುರು ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕಲಿ ಬಿಡು. ಇಲ್ಲ, ರಾಘವೇಂದ್ರನ್ ಲೈಫಲ್ಲಿ ಪಾಠ ಕಲಿಸ್ಬೇಕು, ಅವನ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನು ವೀಕ್ನೆಸ್ ಪಲ್ಲವಿ ಮಾತ್ರ. ಅವಳು ಎಲ್ಲಿವರೆಗೂ ಅಣ್ಣನಿಂದ ದೂರ ಇರ್ತಾಳೋ ಅಲ್ಲಿವರೆಗೂ ಆ ರಾಘವೇಂದ್ರ ನಮ್ ಕಂಟ್ರೋಲ್ ಅಲ್ಲಿ ಇರ್ತಾನೆ. ನೀವ್ ಹೇಳ್ದಾಗೆ ಅವಳ ಸಂಸಾರ ಶುರು ಆಗೋದ್ರೆ ಎಲ್ಲದು ನಮ್ ಕೈ ತಪ್ಪ ಹೋಗುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಅವರಿಬ್ರು ಸಂಸಾರ ಶುರು ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ವಾವ್ ಅಕ್ಕ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯೆ. ನಂದೇ ದೃಷ್ಟಿ ತಾಕಂಗಿದೆ. ಲೇ, ಕಣ್ಣಾಕ್ಬೇಡ, ಸುಮ್ನೆ ರೇ, ನನ್ ಮಗಲ್ಗೆ ದೃಷ್ಟಿ ಆಗುತ್ತೆ. ಅಮ್ಮ, ನನಗೇನೋ ಹೇಳ್ದೆ ಸರಿ, ಆದ್ರೆ ಭಾವ ದೃಷ್ಟಿ ಆಗ್ತಾರಲ್ಲ ಅವ್ರಿಗೇನ್ ಹೇಳ್ತೀಯಾ? ಸುಮ್ಮನೆ ತರ್ಲೆ, ಸುಮ್ನೆ ರೇ. ಪಲ್ಲವಿ, ಹೋಗಮ್ಮ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಾ. ಪಲ್ಲವಿ, ಪಲ್ಲವಿ, ಏನ್ ಮಾಡ್ತಾ ಇದೀಯಾ? ನನ್ ಪಾಲಿನ ದೇವ್ರು ನೀನೇ ಅಲ್ವಾ ಅಣ್ಣ? ಆ ದೇವ್ರು ಎಲ್ಲ ಕಡೆ ಬರೋದಕ್ಕಾಗಲ್ಲ ಅಂತಾನೆ ನಿನ್ನ ಕಳ್ಸ್ಕೊಟ್ಟಿದ್ದಾನೆ. ಅದಕ್ಕೆ ನನ್ಗ ಆ ದೇವ್ರ ಅನುಗ್ರಹಕ್ಕಿಂತ ನಿನ್ನ ಆಶೀರ್ವಾದ ಇದ್ರೆ ಸಾಕು. ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ. ನಿಜವಾಗ್ಲೂ ನಿನ್ನಂತ ತಂಗಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪಲ್ಲವಿ. ಇಲ್ಲ ಅಣ್ಣ, ನಾವು ನಿನ್ನ ಅಣ್ಣನಾಗಿ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ವಿ. ಕಲ್ ಹೊಡೆದ್ರು ನೀನ್ ನಮಗ್ ಹಣ್ಣನ್ನೇ ಕೊಟ್ಟಿದ್ಯಾ. ಏ ಹುಚ್ಚಿ, ತಂಗಿ ಏನೇ ಅಂದ್ರು ಅಣ್ಣಂಗೆ ಪ್ರೀತಿ ತರಾನೇ ಕಾಣಿಸುತ್ತೆ. ಇವಾಗ ನಿನ್ ಜೀವನದ ಅಮೃತಗಳಿಗೆ ನೋಡ್ ಪಲ್ಲವಿ, ನೀನ್ ಈ ಟೈಮಲ್ಲಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಅಜ್ಜಿ ಹತ್ರ, ದೊಡ್ಡಪ್ಪನ ಹತ್ರ, ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಹೌದು, ಸರಿ ಅಣ್ಣ. ಪಲ್ಲವಿ, 100 ಕಾಲ ನೀನು ನಿನ್ ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಮ್ಮ.
ಆರತಿಗೊಬ್ಬಳು ಪಲ್ಲವಿ, ಕೀರ್ತಿಗೊಬ್ಬ ಮಿಥುನ್ನ ಹೆತ್ತು ಸಂತೋಷವಾಗಿ ಬಾಳಿ. ನಿನ್ನ ಆಸೆ ಕನಸುಗಳೆಲ್ಲ ನನ್ಸಾಗ್ಲಿ ಮಗಳೇ. ನಿನ್ ಗಂಡನ್ ಜೊತೆ 100 ಕಾಲ ಸಂತೋಷವಾಗಿರು. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸಂತೋಷವಾಗಿರೋ ಟೈಮಲ್ಲಿ ನೀವೇ ನಡಿ ಅಂದ್ರೆ ಈ ರೀತಿ ಕ್ಷಮೆ ಕೇಳ್ಕೊಂಡು ನನ್ನ ಅಸಹಾಯಕತೆಯಿಂದ ಯಾವತ್ತೂ ಆಗ್ಬೇಕಾಗಿದ್ದ ಕಾರ್ಯಕ್ರಮನ ಇಲ್ಲಿವರೆಗೂ ಎಳ್ಕೊಂಬರೋ ಹಾಗೆ ಮಾಡಿದ್ದೀನಿ. ನೋಡಪ್ಪ, ಪ್ರತಿಯೊಂದಕ್ಕೂ ಕಾಲ ಅನ್ನೋದು ಕೂಡಿ ಬರ್ಬೇಕು. ಅದ್ ಕೂಡಿ ಬರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಸುಮ್ನೆ ನೆಪಗಳನ್ನ ಹುಡ್ಕೊಂಡು ಸಮಾಧಾನ ಮಾಡ್ಕೊಂತೀವಷ್ಟೆ. ನೀವು ಹೇಳ್ತಿರೋದು ನಿಜಾನೇ ಇರ್ಬೋದು, ಆದ್ರೆ ಇವತ್ತು ನಮ್ಮ ಜೀವನದಲ್ಲಿ ಇದೊಂದು ಮಹತ್ವವಾದ ದಿನ. ಎರಡೂ ಮನೆಯವರು ಸೇರಿ ಸಂಭ್ರಮದಿಂದ ಈ ಶಾಸ್ತ್ರನ ಶುರು ಮಾಡ್ಬೇಕಾಗಿತ್ತು. ಆದ್ರೆ ಈ ರೀತಿ ಆತಂಕದಲ್ಲಿ ಆಗ್ತಿರೋದಕ್ಕೆ ನಾನು ಕಾರಣ. ಅದಕ್ ಕಾರಣ ಏನು ಅಂತ ನಮಗ್ ಗೊತ್ತು ಬಿಡಪ್ಪ. ಸದ್ಯಕ್ಕೆ ಈ ವಿಷಯ ಯಾವುದೇ ಕಾರಣಕ್ಕೂ ಅನಿತಾ ಗೊತ್ತಾಗೋದು ಬೇಡ. ಡೋಂಟ್ ವರಿ ಮಿಥುನ್, ನೀನೇನು ತಲೆ ಕೆಡಿಸ್ಕೋಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಇವಾಗ ತುಂಬಾ ಖುಷಿಯಾಗಿರೋ ಟೈಮ್. ಈ ಖುಷಿಯಾಗಿರೋ ಟೈಮಲ್ಲಿ ಎಮೋಷನಲ್ ಆಗೋದೆಲ್ಲ ಬೇಕಾ? ಫೈನ್, ನೀವಿಬ್ರು ಇವಾಗ ರೂಮ್ಗೆ ಹೋಗೋ ಟೈಮ್ ಆಯ್ತು. ಬನ್ನಿ ಬನ್ನಿ ನೋಡಿ. ಕರೆಕ್ಟ್ ಹೇಳಿದೆ ರಾಘು. ಸಂಗೀತ, ಮಂಜುಳಾ, ಪಲ್ಲವಿನ ರೂಮು ಕಳಿಸಿ. ಅಕ್ಕ, ಆಲ್ ದಿ ಬೆಸ್ಟ್. ಅಂದ್ರೆ ನಿಮ್ಮನ್ನು ಕಳ್ಸಕ್ ನಾನಿದ್ದೀನಿ, ಬನ್ನಿ. ಇದೇನ್ ಪುಟ್ಟಿ, ಇಷ್ಟೊತ್ತಿಗೆ ಏನೋ ಕುಡಿತಾ ಇದ್ಯಾ? ಬ್ಲ್ಯಾಕ್ ಕಾಫಿ ತಾತ. ಬ್ಲ್ಯಾಕ್ ಕಾಫಿನಾ? ಅದ್ಯಾಕೆ ಕುಡಿತಾ ಇದ್ಯಾ? ಅದು ನಿದ್ದೆ ಬರ್ಲಿಲ್ಲ ತಾತ. ಹಾಗೆ ಇದು ಹೆಲ್ತ್ ಒಳ್ಳೇದಲ್ವಾ, ಅದಕ್ಕೆ. ಓ, ಒಳ್ಳೆ ಕೆಲಸ. ನೀನು ಇದೇ ತರ ಲೈಫಲ್ಲಿ ಕೂಡ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದೀಯಾ. ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ತಾತ? ಅದೇಮ್ಮ, ಆ ಡ್ರೈವರ್ ಕೆಲ್ಸಕ್ಕೆ ನೇಮಿಸ್ಕೊಂಡಿದ್ಯಲ್ಲ ಆ ವಿಷಯ. ನಿಜವಾಗ್ಲೂ ಆ ರಾಘವೇಂದ್ರನ ಡ್ರೈವರ್ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬಾ ಒಳ್ಳೆ ಕೆಲಸ. ಹೌದು ತಾತ, ಆ ವಿಷಯದಲ್ಲಿ ನಾನು ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಂತವನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಅವ್ನ್ ನನ್ ಕೈ ಕೆಳಗಡೆನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಬೇಕು. ಹೆಣ್ಣು ಅಂದ್ರೆ ತುಂಬಾ ಕೇವಲವಾಗಿ ತಿಳ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ಹೆಣ್ಣು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗಿದೆ. ಇಲ್ಲ ಪುಟ್ಟಿ, ನೀನು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅವನ ನಡವಳಿಕೆ ಹೊರಗಡೆ ಇದ್ದಾಗೆ ಅವನ ಒಳಗಡೆ ಇಲ್ಲಮ್ಮ. ನನಗೇನೋ ಆ ಹುಡುಗ ತುಂಬಾ ಒಳ್ಳೆಯವನು ಅನಿಸ್ತಾ ಇದೆ. ಇಲ್ಲ ತಾತ, ಅವನ್ ಬಗ್ಗೆ ಇನ್ನೂ ನಿಮಗ್ ಸರಿಯಾಗಿ ಗೊತ್ತಿಲ್ಲ. ಅವನ್ ಮಾತಿಗೆ ಮರುಳಾಗಿ ನೀವ್ ಈ ರೀತಿ ಹೇಳ್ತಿದ್ದೀರಾ ಅಷ್ಟೇ. ಅವನ್ ಬಗ್ಗೆ ನಿನಗ್ ಗೊತ್ತಾದ್ರೆ ನೀನೇ ಅವನ್ನ ಕೊಂದು ಬಿಡ್ತೀಯ. ಅಷ್ಟು ಕೆಟ್ಟ ಮನಸ್ಥಿತಿ ಇದೆ ಅವನಿಗೆ. ಅವನ್ ನೋಟನೂ ಸರಿಯಿಲ್ಲ, ಅವನ್ ಮನ್ಸು ಸರಿಯಿಲ್ಲ ತಾತ. ಕೆಟ್ಟ ಮನಸ್ಥಿತಿ ಇರೋನ್. ನೀನು ಆನೆ ನೋಡಿದ್ಯಾ? ಅಷ್ಟು ದೈತ್ಯಾಕಾರವಾಗಿದೆ, ನೋಡಿದ್ರೆ ಭಯ ಆಗುತ್ತೆ. ಒಂದು ಪೊಮೇರಿಯನ್ ನಾಯಿನ ಮಾತಾಡ್ಸಕ್ ಹೋಗ್ತೀವಿ, ಆನೆನ ಮುಟ್ಟಿ ಮಾತಾಡ್ಸಕ್ ಹೋಗ್ತೀವ? ಆದ್ರೆ ಅದ್ರ ಜೊತೆ ಪಳಗಿರ್ತಾನಲ್ಲ, ಅವನತ್ರ ಅದು ಹೇಗಿರುತ್ತೆ? ಅದರ ಮನಸ್ಸು ಈ ಮಕ್ಕಳ ಮನಸ್ಸಿರುತ್ತಲ್ಲ, ಆ ಮುಗ್ಧತೆ ಅದರಲ್ಲಿ ಇರುತ್ತಮ್ಮ. ಹಾಗೆ ಇವನು. ಆದ್ರೆ ಇವನ್ ವಿಷಯದಲ್ಲಿ ಉಲ್ಟಾ ತಾತ. ಇವ್ನ್ ನೋಡೋದಕ್ಕೆ ಮುಗ್ಧನ್ ತರ ಕಾಣಿಸಿದ್ರು ಮನ್ಸಿನ ತುಂಬಾ ಕ್ರೂರತೆನೆ ತುಂಬಿದೆ. ಅವನ್ ಕೆಟ್ಟ ಮನುಷ್ಯ ತಾತ, ಹೆಂಗಸರ್ ದ್ವೇಷಿ. ಆಯ್ತು ಬುಟ್ಟಿ, ಅವನು ಸ್ತ್ರೀ ದ್ವೇಷಿ, ಕೆಟ್ಟ ಮನುಷ್ಯ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅವನ್ ಯಾತಕ್ ನೀನ್ ಪ್ರಾಣ ಕಾಪಾಡ್ತಾ ಇದ್ದ? ನೀನ್ ಪ್ರಾಣ ಉಳಿಸೋದಕ್ಕೆ ಅವನ್ ಯಾಕೆ ಹೋರಾಡಬೇಕಾಗಿತ್ತು ಹೇಳು? ಅದು ಅವನ್ ಮೋಸದ ಇನ್ನೊಂದ್ ಮುಖ ಅಷ್ಟೇ. ನಂಬಿಕೆನ ಗಳಿಸ್ಕೊಳ್ಳೋದಕ್ಕೋಸ್ಕರ ಕಂಡ್ಕೊಂಡಿರೋ ಮಾರ್ಗ. ಕಿವಿಯಾರ ಕೇಳಿಸ್ಕೊಂಡ ಮಾತು, ಕಣ್ಣಾರೆ ಕಂಡ ದೃಶ್ಯಗಳು, ಅದನ್ನೆಲ್ಲ ನಂಬಕ್ ಸಾಧ್ಯ ಇಲ್ಲಮ್ಮ. ನಿನ್ನ ಮನಸ್ಸನ್ನ ಪ್ರಶ್ನೆ ಮಾಡ್ಕೊ.
ಅರ್ಥ ಮಾಡ್ಕೊ, ಆಗ ಸತ್ಯಾಂಶ ನಿಂಗೆ ಗೊತ್ತಾಗತ್ತೆ. ಕೇಳಿದ್ದನ್ನ ನೋಡಿದ್ದನ್ನ ನಂಬೇಡಿ ತಾತ. ಯಾಕಂದ್ರೆ ಅವನು ಮುಖಕ್ಕಲ್ಲ, ಮನ್ಸಿಗೆ ಕನ್ನಡಿ ಹಾಕೊಂಡಿದ್ದಾನೆ. ಅವನ್ ಮೇಲ್ನೋಟಕ್ ಮಾತ್ರ ಹೆಂಗಸರ್ ದ್ವೇಷಿ, ಆದ್ರೆ ಅವ್ನ್ ನಿಜವಾದ ಗುಣ ಹೆಂಗಸರ್ ಬಾಕತನ. ಅವನಿಗೆ ಹೆಣ್ಣು ಅಂದ್ರೆ ಆಟ ಆಡೋ ವಸ್ತು, ಮೋಸ ಹೋಗೋದಕ್ಕೆ ಇರೋಳು ಅನ್ಕೊಂಡಿದ್ದಾನೆ. ನಿಮಗ್ ಅವನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರೋದ್ರಿಂದ ನಾನ್ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ತಾತ. ಆದ್ರೆ ಅವನ್ ಏನು ಅಂತ ನಿಮಗ್ ಗೊತ್ತಾಗತ್ತೆ. ಅವನ್ ಜೀವನದಲ್ಲಿ ಮರೆಯಕ್ಕಾಗದೆ ಇರೋಂಥ ಪಾಠನ ನಾನ್ ಕಲಿಸ್ತೀನಿ. ಇದೇನಾಗ್ತಾ ಇದೆ? ರಾಘು ಬಗ್ಗೆ ಇಂಥ ಒಂದು ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗೋಕೆ ಏನ್ ಕಾರಣ ಇರ್ಬೋದು? ಈ ರೀತಿ ಅವನ ಬಗ್ಗೆ ಕೆಟ್ಟದಾಗಿ ಹೇಳಿರೋರಾದ್ರೂ ಯಾರು? ಏನೋ ಒಂದು ಒಳ್ಳೇದಾಗತ್ತೆ ಅಂತ ನಂಬಿಕೆಯಿಂದ ಇರಬೇಕಾದ್ರೆ ಈ ತರ ಆಗ್ತಾ ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ವೇ. ತಾತ, ಟೈಮ್ ಆಯ್ತು, ಹೋಗಿ ಮಲ್ಕೊಳ್ಳಿ. ನಂಗೆ ಗೊತ್ತಾಗ್ಲೇ ಇಲ್ಲಮ್ಮ. ನೀನ್ ಮಲ್ಕೊಂಬರಿ. ಸರಿ ತಾತ. ಮೊದಲನೇದಾಗಿ ಸಾರಿ ಮೇಡಮ್, ಯಾಕಂದ್ರೆ ನಾನು ನಿಮಗೆ ಬೇಕು ಅಂತಾನೆ ಸ್ವಲ್ಪ ಬೇಜಾರು ಮಾಡ್ತಾ ಇದ್ದೀನಿ. ನನ್ಗೆ ಯಾಕೆ ಹೀಗೆ ಮಾಡ್ತಿದ್ದೀನಿ ಗೊತ್ತಾ? ಯಾವಾಗಲೂ ನಿಮ್ಮ ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಏನು ಮಾಡಲಿ, ನಾನು ನಿಮ್ಮ ಜೊತೆ ಇರಬೇಕು ಅಂದರೆ ನಾನು ನಿಮಗೆ ಯಾವಾಗಲೂ ಹರ್ಟ್ ಮಾಡ್ತಾನೆ ಇರಬೇಕು. ಮಾಡಿದ್ರೆ ತಾನೆ ನೀವು ಯಾವಾಗಲೂ ನನ್ನ ಗುಂಗಲ್ಲೇ ಇರೋದು. ಅದಕ್ಕೋಸ್ಕರ ಇದೆಲ್ಲ. ಹಾಗಂತೇಳಿ ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ನೀವು ಅನ್ಕೊಳಕ್ ಹೋಗ್ಬಿಡಿ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಅದು ಆದ್ಮೇಲೆ ಮತ್ತೆ ನಾನು ನೀವು ಪ್ರೀತಿ ಮಾಡೋ ರಾಘು ಹಾಗೆ ಇರ್ತೇನೆ. ಅಲ್ಲಿವರೆಗೂ ಹೀಗೆ ಕಾಟ ಕೊಡೋ ನಿಮ್ ರಾಘು ಹಾಗೇ ಇರ್ತೀನಿ. ಹೆಂಡತಿ ಅಳಿಯಂದ್ರೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಮಗೆ ಗುಡ್ ನ್ಯೂಸ್ ಕೊಟ್ಬಿಡಿ. ಐ ಆಮ್ ರಿಯಲಿ ಸಾರಿ ಪಲ್ಲು. ನನ್ಗೆ ಯಾಕೆ ಸಾರಿ ಕೇಳ್ತಿದ್ಯಾ ಮಿತು? ನೀನು ನನ್ನನ್ನು ಪ್ರೀತಿ ಮಾಡಿ ನನ್ನನ್ನೇ ನಂಬಿ ಮದುವೆ ಮಾಡಿಕೊಂಡು ಸಾಕಷ್ಟು ಆಸೆ ಕನಸುಗಳನ್ನು ಕಟ್ಕೊಂಡು ಬಂದೆ. ಆದ್ರೆ ನಾನು ಒಬ್ಬ ಗಂಡನಾಗಿ ನೀನು ಕೊಡಬೇಕಾಗಿರೋ ಪ್ರೀತಿನೇ ಕೊಡಲೇ ಇಲ್ಲ. ಈ ದಿನಕ್ಕೋಸ್ಕರ ಇಷ್ಟು ದಿನ ಕಾಯಿಸ್ಬಿಟ್ಟೆ. ಇಲ್ಲ ಮಿತು, ಇದ್ರಲ್ಲಿ ನಿನ್ ತಪ್ಪಿಗಿಂತ ನನ್ ತಪ್ಪೇ ಹೆಚ್ಚಿದೆ. ನಾವ್ ಇಷ್ಟ ದಿನ ಕಾಯ್ದಿದ್ದಕ್ಕೆ ನನ್ ಸ್ವಾರ್ಥನೇ ಕಾರಣ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ನೋಡು, ಅದ್ ನನ್ ವಿಷಯದಲ್ಲಿ ತುಂಬಾ ಬೇಗನೆ ಆಗೋಯ್ತು. ಅವತ್ ನಾನ್ ಬರೀ ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಲ್ಲ, ಅದಕ್ಕೆ ಇವತ್ ಹೀಗೆಲ್ಲ ಆಗಿತ್ತು. ಆ ವಿಷಯದಲ್ಲಿ ನಿನ್ ಕಡೆಯಿಂದ ಎಷ್ಟು ತಪ್ಪಾಗಿದೆಯೋ ನಂದು ಕೂಡ ಅಷ್ಟೇ ತಪ್ಪಿದೆ ಪಲ್ಲು. ನೀನೊಬ್ಬ ಅಣ್ಣನಾಗಿ ಸರಿಯಾಗೆ ಮಾಡಿದ್ಯಾ ಮಿತು. ಆದ್ರೆ ನಾನು ಅವತ್ ಕೊಟ್ಟು ತಗೊಳ್ಳೋದು ಅಂತ ಮಾತು ಬಂದಾಗ ನಮ್ಮ ಅಣ್ಣನ ಲೈಫ್ ಬಗ್ಗೆ ಯೋಚನೆ ಮಾಡದೆ ಒಪ್ಕೊಂಡಿದ್ದು ನನ್ ಸ್ವಾರ್ಥ. ಅವತ್ತೇ ನಾನು ಅಮ್ಮಂಗೆ ಕಡ್ಡಿ ಮುರಿದಾಗೆ ನಾನ್ ಸಂತೋಷವಾಗಿರೋದ್ ಎಷ್ಟು ಮುಖ್ಯನೋ ಅಣ್ಣನ್ ಖುಷಿನೂ ಅಷ್ಟೇ ಮುಖ್ಯ ಅಂತ ಹೇಳಿದಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅದ್ರ ಜೊತೆಗೆ ನಾನು ಅನಿತಾ ತಾಳಕ್ ತಕ್ಕ ಕುಣ್ದೆ. ಒಬ್ಬ ಅಣ್ಣನಾಗಿ ಯೋಚನೆ ಮಾಡ್ದೆ, ನಿನ್ ಗಂಡನಾಗಿ ಯೋಚನೆ ಮಾಡ್ಬೇಕಾಗಿತ್ತು. ಇಲ್ಲ ಮಿತು, ಇವತ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನಮ್ಮ ಅಣ್ಣ ಮಾಡಿದ್ ಸರಿ ಅಂದ್ಮೇಲೆ ಅವತ್ ನೀನ್ ಮಾಡಿದ್ದು ಸರಿನ. ಆದ್ರೆ ಸ್ವಾರ್ಥಿಯಾಗಿ ಯೋಚನೆ ಮಾಡಿ ಆ ಪಾಪದ ಫಲಾನೆ ನಮ್ನ ಇಷ್ಟು ದೂರ ಇಟ್ಟಿದ್ದು. ಇಷ್ಟು ದಿನ ದೂರ ಇದ್ದಿದ್ ಸಾಕು, ಇವಾಗ ಮತ್ತೆ ತಪ್ಪು ಯಾರ್ದು ಅಂತ ವಾದ ಮಾಡ್ಕೊಂಡು ಕೂರೋದು ಬೇಡ. ಇವತ್ತು ನಾವಿಬ್ರು ಒಬ್ರಾಗೋ ದಿನ, ನಮ್ ಜೀವನದ ದಿಕ್ಕನ್ನೇ ಬದಲಿಸೋ ದಿನ. ಸೊ ಎಲ್ಲ ಮರೆತು ಬರೀ ಈ ರಾತ್ರಿ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಇಷ್ಟು ದಿನ ನಾವು ಇದಕ್ಕೋಸ್ಕರ ತಾನೇ ಕಾಯ್ತಿದ್ದು. ನೀನ್ ಪರ್ಮಿಷನ್ ಕೊಟ್ರೆ ಲೈಟ್ ಆಫ್ ಮಾಡ್ತೀನಿ.
ಅನಿತಾ, ಟೈಮ್ ಆಯ್ತು ಕಣೆ. ಆ ಮೊಬೈಲ್ ಅಲ್ಲಿ ಬಿಸಾಕಿ ಹೋಗಿ ನಿದ್ದೆ ಮಾಡು. ಹೇಗಮ್ಮ ನಿದ್ದೆ ಮಾಡ್ಲಿ? ನನ್ ಲೈಫಲ್ಲಿ ನೆಮ್ಮದಿನೇ ಇಲ್ದೇ ಇರುವಾಗ ಮಲ್ಕೊಂಡ್ರು ತಾನೇ ಹೇಗ್ ನಿದ್ದೆ ಬರುತ್ತೆ? ನೋವುಗಳನ್ನ ಮರಿಬೇಕು ಅಂತಾನೆ ಕಣೆ ಆ ದೇವ್ರು ನಮ್ಗೆ ಮರುವು ಅನ್ನೋ ಅದ್ಭುತವಾದ ವರ ಕೊಟ್ಟಿರೋದು. ಜೀವನದ ಜಂಜಾಟಗಳನ್ನ ಮರಿಬೇಕು ಅಂತಾನೆ ರಾತ್ರಿನ ಸೃಷ್ಟಿ ಮಾಡಿರೋದು. ಅದಕ್ಕೆ ನೀನು ನಿನ್ ತಲೆಲಿರೋ ಕೆಟ್ಟ ಆಲೋಚನೆಗಳನ್ನ ತೆಗೆದುಹಾಕಿ ಹೋಗ್ ಮಲ್ಕೋ. ಆಗ ನಿದ್ದೆ ತಾನಾಗೆ ಬರುತ್ತೆ, ನೆಮ್ಮದಿನೂ ಸಿಗುತ್ತೆ. ಸಾಕು, ಇವಾಗ ನೀನ್ ಇದ್ರ ಬಗ್ಗೆ ಲೆಕ್ಚರ್ ಕೊಡಕ್ ಬರ್ಬೇಡ. ನಾನ್ ಮಲ್ಕೋತೀನಿ, ನೀನ್ ಹೋಗು. ಮೊದ್ಲು ಆ ಫೋನ್ ತೆಗೆದು ಪಕ್ಕಕ್ಕಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಿದು ಈ ರೀತಿ ರೆಡಿ ಆಗಿದ್ದಾಳೆ? ಯಾಕೆ ಹಿಂಗ್ ರೆಡಿ ಆಗಿದ್ದಾಳೆ? ಆಗು, ನಿನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣೋ. ಪ್ರತಿಯೊಂದು ಮನೆಗೂ ನಿನ್ನಂತ ಒಬ್ಬ ಮಗ ಇರಬೇಕು. ಆಗ ಮನೆಯವರು ಚೆನ್ನಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಣೋ. ದೊಡಪ್ಪ, ನಾನು ನನ್ನ ಕರ್ತವ್ಯ ಮತ್ತೆ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಚಿಪ್ಸ್ ಹೇಳಿ. ಇವನ್ಗೆ ಪಲ್ಲವಿದ ದೊಡ್ಡ ಚಿಂತೆ ಆಗೋಗಿತ್ತು ಅಂಕಲ್. ಇವಾಗ ಸದ್ಯಕ್ಕೆ ಹೇಗೋ ಎಲ್ಲ ಅನ್ಕೊಂಡಿರೋ ತರ ಆಗ್ತಾ ಇದೆ. ಇವತ್ ನಿಮ್ ಖುಷಿನ ಮಗ? ಮಂಜುಳಾ, ಯಾಕೆ ಕಣ್ಣಲ್ಲಿ ನೀರಾಗ್ತಾ ಇದೆಯಾ? ಸಂತೋಷಕ್ಕತ್ತೆ. ಎಲ್ಲಿ ರಾಗು ಹಠದಿಂದ ಪಲ್ಲವಿ ಗಂಡನಿಂದ ದೂರ ಉಳ್ಕೊಬಿಡ್ತಾಳೋ ಅನ್ನೋ ಆತಂಕ ಇತ್ತು. ಆದ್ರೆ ನಮ್ ರಾಗು ಆ ಕೊರಗ್ನ ದೂರ ಮಾಡಿ ಅವ್ರಿಬ್ಬರನ್ನ ಹತ್ರ ಮಾಡ್ದ. ಅವ್ರ ಮನಸ್ಥಿತಿನ ಈ ರೀತಿ ಬದಲಾಯಿಸಿ ಪರಿಸ್ಥಿತಿನ ತಿಳಿ ಮಾಡ್ತಾನೆ ಅಂತ ನನ್ ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ಅತ್ತೆ. ಅಮ್ಮ, ಮೊದ್ಲಿಂದನೂ ಅಣ್ಣನ್ಗೆ ಈ ಮನೆಯವರು ಅಂದ್ರೆ ಬೆಟ್ಟದಷ್ಟು ಕಾಳಜಿ, ಪ್ರೀತಿ. ಆದ್ರೆ ಅದ್ ಎಲ್ರಿಗೂ ಅರ್ಥ ಆಗೋದು ತಡ ಆಯ್ತು ಅಷ್ಟೇ. ಮಂಜುಳಾ, ನೀನ್ ಈ ವಿಷಯದಲ್ಲಿ ಇಷ್ಟು ಸಂತೋಷವಾಗಿದ್ಯಾ ಅಂದ್ರೆ ಇನ್ ನಮ್ ರಾಗು ಮನಸ್ಸಿನಲ್ಲಿ ಇನ್ನೆಷ್ಟು ಸಂತೋಷವಾಗಿರ್ಬೋದು ಹೇಳು. ನೋಡು, ನಮ್ಗೇನೇ ತೊಂದರೆ ಇದ್ರು ನಮ್ಮನೆ ಹೆಣ್ಮಕ್ಳು ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ವೋ. ನನ್ನ ತಂಗಿಯವ್ರ ಗಂಡನ ಜೊತೆ ನೆಮ್ಮದಿಯಾಗಿರ್ಬೇಕು ಅಂತ ನನಗೆ ಆಸೆ ಇತ್ತು. ಅದು ಇವತ್ತು ನೆರವೇರ್ತಿದೆ. ನನ್ನ ಮನ್ಸಿಗೆ ಒಂಥರ ತೃಪ್ತಿ ತರುಣ. 100% ಕರೆಕ್ಟ್ ಆಗು. ಅದಕ್ಕೆ ನನ್ ಮನ್ಸಿಗೆ ಇವತ್ತು ತುಂಬಾ ಖುಷಿಯಾಗಿದೆ. ಅದಕ್ಕೆ ಈ ಪಾರ್ಟಿ ಅರೇಂಜ್ಮೆಂಟ್ ಅಂಕಲ್ ಇನ್ನೇನಿಲ್ಲಪ್ಪ, ಎಲ್ಲ ಒಂದೊಂದಾಗಿ ಸೆಟ್ರೇಟ್ ಆಗ್ತಾ ಇದೆ. ನಿನ್ ಜೀವನ ಒಂದು ಸರಿ ಹೋಗ್ಬೇಕು ಅಷ್ಟೇ. ಅದ್ರ ಬಗ್ಗೆ ಚಿಂತೆ ಬೇಡ ಅಂಕಲ್. ಅವನ್ ಲೈಫ್ ಇನ್ ಮುಂದೆ ಜಾಲಿ ಜಾಲಿ ಫುಲ್ ಬಿಂದಾಸ್ ಆಗಿರುತ್ತೆ. ಜಾನ್ಸಿಗೆ ಒಂದು ನೆನಪು ಬರ್ಬೇಕಷ್ಟೇ. ಆಮೇಲೆ ಅವ್ರಿಬ್ಬರನ್ನ ಯಾರಿಂದನಾದ್ರೂ ಹಿಡಿಯಕ್ಕಾಗತ್ತಾ ಅಂಕಲ್? ನಿನ್ ಮಾತು ನಿಜ ತರುಣ. ನನ್ನ ಜೀವನದಲ್ಲಿ ಆಗ್ಬೇಕಾಗಿರೋದು ಅದು ಒಂದೇ. ಇವಾಗ ಜಾನ್ಸಿ ಮೇಡಮು ನನ್ನ ನೆನಪಲ್ಲೇ ಇರ್ತಾರಲ್ವಾ. ನನಗೆ ಯಾಕೆ ಈ ರೀತಿ ಕನ್ಸು ಬರ್ತಿದೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಹಾಗಿದ್ರೆ ಈ ಕನ್ಸಿನ ಅರ್ಥ ಏನು? ಕಾರಣ ಆದ್ರೂ ಏನು? ರಾಘು, ರಾಘು, ನಿನ್ನೆ ಕಣೋ. ಸದ್ಯಕ್ಕೆ ಎಲ್ಲೆಲ್ಲೋ ಹೋಗ್ಬೇಡ, ಇಲ್ಲೇ ಇರು. ನೀನ್ ಮೂಡ್ಬೋದಕ್ಕೂ ಟೈಮ್ ಬರುತ್ತೆ. ರಾಘು, ನಿನ್ನ ಜೀವನದಲ್ಲಿ ಏನೇನಾಗಬೇಕು ಅದೆಲ್ಲ ಹಾಗೆ ಆಗುತ್ತೆ. ನೀವಿಬ್ರು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಾನು ಎಲ್ಲೂ ಹೋಗಿಲ್ಲ. ಜಾನ್ಸಿ ಮೇಡಮ್ ಏನ್ ಮಾಡ್ತಿರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ರಾಘು, ಇವತ್ತು ಫುಲ್ ಜಾಲಿ ಜಾಲಿ. ಅದಕ್ಕೆ ಈ ಬಾಟ್ಲಿಗಳೆಲ್ಲ ಖಾಲಿ ಖಾಲಿ ಆಗ್ಬೇಕು. ನೋಡಿ ರಾಘು, ಮತ್ತೆ ಬೇಕಾದ್ರೆ ನೀನೇ ಹೋಗಿ ತಗೊಂಬರ್ಬೇಕಪ್ಪ. ಈ ಚಳಿಗೆ ಬೆಂಕಿ ಮುಂದೆ ಕೂತ್ರು ಬಾಡಿ ಬಿಸಿ ಆಗಲ್ಲ, ಈ ಚಳಿ ಕಡಿಮೆ ಆಗಲ್ಲ. ಹಾಕು ಸ್ವಲ್ಪ. ಓಕೆ ದೊಡ್ಡಪ್ಪ, ನೀವು ಕುಡಿಯೋಷ್ಟು ಅಲ್ಲಲ್ಲ, ನೀವು ಟೈಟ್ ಆಗೋಷ್ಟು ಎಣ್ಣೆ ನನ್ನ ಕಡೆಯಿಂದ ಸ್ಪಾನ್ಸರ್. ಕುಡೀರಿ ಕುಡೀರಿ. ಅವನು ಪ್ರಾಜೆಕ್ಟ್ ವಿಷಯವಾಗಿ ಬಾಂಬೆಗೆ ಅಂತ ಹೋಗಿದ್ದಾನಮ್ಮ.
ದೇವಸ್ಥಾನಕ್ ಹೋಗ್ಬೇಕು ಅಂತ ಅವ್ರಮ್ಮ ಫೋನ್ ಮಾಡಿದ್ರು. ಮಿಥುನ್ ಮನೇಲಿ ಇರ್ಲಿಲ್ಲ ಅಲ್ವಾ, ಅವ್ನ್ ಬರೋವರ್ಗೂ ಅವಳು ಅಲ್ಲೇ ಇರ್ಲಿ ಅಂತ ನಾವೇ ಕಳ್ಸ್ಕೊಟ್ವಿ. ದೇವಸ್ಥಾನಕ್ಕೆ ಈ ಟೈಮಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ರಾತ್ರಿಲಿ ಈ ರೀತಿ ರೆಡಿಯಾಗಿ ಸಾಂಗ್ ಎಲ್ಲ ಸ್ಟೇಟಸ್ ಹಾಕೊಂಡಿದ್ದಾಳೆ. ಇದೇ ಟೈಮಲ್ಲಿ ಅಣ್ಣನು ಮುಂಬೈಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 2 ಡಾಟ್ ಕನೆಕ್ಟ್ ಮಾಡಿ ನೋಡ್ತಿದ್ರೆ ಏನೋ ಮಿಸ್ ಹೊಡಿತಿದ್ಯಲ್ಲ. ಇಲ್ಲ, ಮೊದ್ಲು ಇದಕ್ಕೆ ಕ್ಲಾರಿಟಿ ತಗೋಬೇಕು. ಈಗ್ಲೇ ಕ್ಲಾರಿಟಿ ತಗೋಬೇಕು. ಇವನ್ ಮುಂಬೈಯಲ್ಲಿ ಇಟ್ಕೊಂಡು ಸ್ವಿಚ್ ಆಫ್ ಮಾಡಿದ್ರೆ ಮರಾಠಿಲ್ ಬರ್ಬೇಕಲ್ವಾ? ಆದ್ರೆ ಕನ್ನಡದಲ್ಲಿ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಹಾಗಾದ್ರೆ ಇವನ್ ಇಲ್ಲೇ ಎಲ್ಲಾದ್ರೂ ಇರ್ಬೇಕು. ಅಂದ್ರೆ ಪಲ್ಲವಿ ಮನೆಗೆ ಹೋಗಿದ್ದಾನಾ?